ಮಾಡ್ತಿದ್ದ. ಸ್ವಲ್ಪ ಅವ್ನು ಕೆಟ್ಟ ಚಟ ಮಾಡೋದಕ್ಕೆ ನಾನು ಆಲ್ರೆಡಿ ಬ್ಯಾಡ ಅಂದ್ಬಿಟ್ಟಿದ್ದೆ ಸರ್. ಬ್ಯಾಡ ಅಂದಾಗ ಇಂಥದ್ದು ಬಿಟ್ಬಿಡು ಸವಾಸ ಅಂತಂದು ಬಿಟ್ಬಿಟ್ಟಿದ್ದೆ. ಆದರೆ ಅವನು ದುಡ್ಕೊಂಡು ತಿನ್ನಕ್ಕೆ ಹೋಗ್ತದೆ, ಒಡ್ರ ಕೆಲ್ಸಕ್ಕೆ ಹೋಗ್ತದೆ. ಸಾಯಿ ಇಬ್ಬರು ಹುಡುಗ ಮಲ್ಲೇಶ ಬಿಟ್ರಲ್ಲ. ಡೀಸೆಲ್ ಖಾಲಿ ಆಗೈತೆ ಅಂದ್ರೆ ಬೈಕ್ ತೊಗೊಂಡು 9 ಹೋಗ್ಯಾನ ಸರ್. ಹೋದಾಗ ಅಲ್ಲಿ ಏನು ಗಟ್ಟಿನ ನಡೆದಂತೆ ನಡೆದು ಸರ್. ಅಲ್ಲಿ ಹೋಗಿ ಶಾಲೆ ಓದೇನ ಮೇಡಮ್ ಓದೇ ನಾವು SLC. ಮಗ ಆತಗೆ 26 ವರ್ಷ ಸರ್. 26 ವರ್ಷ. ಮದುವೆ ಮಾಡೋ ಅನ್ಕಡಿ ಸರ್. ಫಿಕ್ಸ್ ಮಾಡ್ಬೇಕಂತ ಮಾಡಿದ್ದೀವಿ. ಹೋಳಿ ಹೋಗಿ ನಮಗೆ ಹೊಲ ಇಲ್ಲ ಏನಿಲ್ಲ ಸರ್. ಇರೋದು ಬೋಲ ದುಡಿಬೇಕು ಸರ್. ಕನ್ನೆ ನೋಡಿದ್ರೆ ಹೌದು ಸರ್, ಕನ್ನೆ ನೋಡಿದ್ದೆ ಆಲ್ರೆಡಿ ನಮ್ಮ ರಿಲೇಷನ್ನಾಗ. ಏನು ಮಾಡೋಕ್ಕೆ ಒಬ್ಬತ್ತು ದುಡಿಬೇಕು, ಜೀವನ ಮಾಡಬೇಕು. ಅತ್ತಿ ಮಾವನವ್ರು ಏನು ಭಾಗ ಕೊಟ್ಟಿಲ್ಲ ಸರ್ ನಮ್ಮ ಒಟ್ಟು. ನಮ್ಮ ಮಾಮ ಸತ್ತು 1 ವರ್ಷ ಆಗ್ತದೆ. ಅವರು ನಮ್ಮ ಮಾಮನ ಹೆಸರು ಐತಲ್ಲ ಸರ್, ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಸೋಕೆ ಬರೋಲ್ಲ ಅಂತಂದ್ರೆ ಅದಕ್ಕೆ ನಾನು ಹಾಕಿ ಸರ್. ಎಲ್ಲ ಹಾಕಿವಿ, ಇನ್ನೂ ಮಾಡಿಸಿಲ್ಲ ನಮ್ಮ ಹೆಸರಲ್ಲಿ. ಅಲ್ಲಿ ಕವಿತಾಳು ಕೊಟ್ಟೆ ಸರ್ ನಾನು. ಇವಾಗ ಒಬ್ಬನ ದುಡಿದು ಬರೋಕ್ಕೆ ಮಾಡ್ತಿದ್ದೆ. ನಾವು 30 ವರ್ಷ ಆದ್ರೆ ಮದುವೆ ನಾವು ಭಾಗ ತಗೊಂಡಿಲ್ಲ ಸರ್. ನಮ್ಮ ಅತ್ತಿ ಹೆಣ್ಮಕ್ಳಿಲ್ಲ, ನಮ್ಮ ಮಾವನವರು ಇವರೇ ಗಂಡ್ಮಕ್ಳು ನನಗಿದ್ದಂಗೆ. ಹಂಗಂದು ಅವರು ಚೆನ್ನಾಗಿರಲಿ, ಏನು ಹೊರ ಭೂಮಿಗೆ ಏನು ಬೆಳಿತಾರೆ ಅಂತಂದು ಬಿಟ್ಟಿದ್ವಿ ಸರ್. ನಾವು ಕುಡಿಯೋದು ಇದ್ದಿದ್ದಿಲ್ಲ. ಯಾವಾಗ ಒಂದ್ಸತಿ ಪಾಲ್ಟಿ ಗಿಲ್ಟಿಗೆ ಹೋದಲ್ಲಿ ಕುಡಿತಿದ್ದಂಗೆ ಸರ್. ಅದು ಭಾಳ ಫ್ರೆಂಡ್ ಜೊತೆ ಬಿಟ್ಬಿಡು ಅಂತ ನಾನು ಭಾಳ ಇದು ಮಾಡಿದ್ದು ಸರ್. ನಮ್ಮ ಮನೆಗೆ ಎಲ್ಲರೂ ಸ್ವಲ್ಪ ಅದು ಮರಗೋಸ್ಕರ ಇರೋದಕ್ಕೆ ಬೈತಿದ್ರು, ನಿನ್ನ ಮಗ ಅಲ್ಲಿ ಇಲ್ಲಿ ಹೋದಲ್ಲಿ ಬಿಡಬೇಡ, ನಮಗೆ ಮರದಿ ಚಲೋ ಐತಿ ಊರಾಗ ಅಂತಂದು. ಹಂಗಂದು ಅವ್ರ ಮಾವನವ್ರು ಬುದ್ಧಿ ಮಾತು ಹೇಳಿ ಬೇದಾರೆ ಸರ್ 4 ಸತಿ. ಆದರೆ ಬಿಟ್ಟನ ದುಡ್ಕೊಂತಿದ್ದು ಸರ್. ಮನ್ಯಾಗ ಒಂದು 4 ದಿನ ಮನೆಗೆ ಇರ್ತಿದ್ದಿಲ್ಲ ಸರ್. ಆ ಮಗ ಏನು ಇಬ್ಬರೇ ಸರ್ ಗಂಡ್ಮಕ್ಳು ಇರೋದು. ಒಬ್ಬತ್ತು ಓದಕತ್ತಾನೆ ಸರ್, ಡಿಗ್ರಿ ಓದಕತ್ತಾನ. ಈಗ ನೋಡಕ್ಕೆ ಓದೋದು ಸ್ಟಾಪ್ ಸರ್.